ನಲ್ಲಿ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ಕೊಲೆಯ ದೃಶ್ಯ. ಹೈದರಾಬಾದ್ನಲ್ಲಿ ನಡೆದಿರುವಂತಹ ಮಹಿಳೆಯ ಭೀಕರ ಕೊಲೆ ದೃಶ್ಯ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ. ಮನೆಯ ಅಡುಗೆ ಕೆಲಸದವನಿಂದಲೇ ಮಹಿಳೆಯ ಬರ್ಬರ ಹತ್ಯೆ ನಡೆದಿದೆ. ಕುಕ್ಕರ್ನಲ್ಲಿ ಅಡಿಗೆ ಮಾಡೋದು ಬಿಟ್ಟು ಹತ್ಯೆ ಮಾಡಿದ್ದಾನೆ. ಹೈದರಾಬಾದ್ನ ಕುಕಟ್ಪಲ್ಲಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಕೊಲೆ ಇದು. 50 ವರ್ಷದ ರೇಣು ಅಗರ್ವಾಲ್ ಕೊಲೆಯಾಗಿರುವಂತ ಮಹಿಳೆ ಅಂತೇಳಿ ಗೊತ್ತಾಗಿದೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಕೈಕಾಲು ಕಟ್ಟಿ ತಲೆಗೆ ಕುಕ್ಕರ್ನಿಂದ ಹೊಡೆದು ಹಲ್ಲೆ ಮಾಡಿ ಆ ನಂತರ ಕೊಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚಾಕುವಿನಿಂದ ಇರಿದು ಆರೋಪಿಗಳು ಕೊಲೆ ಮಾಡಿದ್ದಾರೆ. ಅಡುಗೆ ಕೆಲಸಗಾರ ಹರ್ಷ ಮತ್ತು ಆತನ ಸ್ನೇಹಿತ ರೋಷನ್ ನಿಂದ ಕೊಲೆಯಾಗಿದೆ. ಕೊಲೆ ಮಾಡಿ ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನು ದೋಚಿ ಇಬ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಕೊಲೆ ಮಾಡಿ ಪರಾರಿಯಾಗುವಂತಹ ದೃಶ್ಯ ಅಲ್ಲಿದ್ದಂಥ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಲನಗರ ಪೊಲೀಸರಿಂದ ಆರೋಪಿಗಳಿಗಾಗಿ ಸದ್ಯ ಬಲೆ ಬೀಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹೈದರಾಬಾದ್ನ ಕುಕಟ್ಪಲ್ಲಿಯಲ್ಲಿರುವಂಥ ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ನಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದಂಥ ಹರ್ಷ, ಅದರ ಜೊತೆಗೆ ಆತನ ಸ್ನೇಹಿತ ರೋಷನ್ ಇಬ್ಬರು ಕೂಡ ಸೇರಿಕೊಂಡು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ಕುಕ್ಕರ್ನಿಂದ ತಲೆಗೆ ಹೊಡೆದು ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನು ದೋಚಿ ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಅದೇ ಕುಕ್ಕರ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅದೇ ಕುಕ್ಕರಲ್ಲಿ ಹಲ್ಲೆ ಮಾಡಿರೋದು. इसी के ऊपर मैं आई नहीं मिली आज वो देख नहीं वो 2-3 बार स्टेटमेंट दे दिया ना ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಕೊಲೆ ಮಾಡಿ ಆ ಮನೇಲಿದ್ದಂಥ ಚಿನ್ನಾಭರಣ ಲೂಟಿ ಮಾಡಿ ಅಲ್ಲೇ ಅವ್ರ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಏನ್ ಕಾರಣ ಇರ್ಬೋದು ಇದಕ್ಕೆ ಅಂತ? ಪ್ರಭು, ಏನೊಂದು ಹೈದರಾಬಾದ್ನ ಒಂದು ಸೈಬರಾಬಾದ್ ಅಂತ ಏನಿದೆ, ಅದು IT ಹಬ್ ಅಂತ ಕರೆಸ್ಕೊಳ್ಳುತ್ತೆ. ಸೈಬರಾಬಾದ್ ನಲ್ಲಿರುವಂತ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಒಂದು ಸ್ವಾನ್ ಲೇಕ್ ಅಪಾರ್ಟ್ಮೆಂಟ್ ಅಂತ ಒಂದು ಕಟ್ಟಡ ಇದೆ. ಸುಮಾರು ಒಂದು 15 ಅಂತಸ್ತಕ್ಕೂ ಹೆಚ್ಚಿನ ದೊಡ್ಡ ಕಟ್ಟಡ ಇದು. ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಅತ್ಯಂತ ಐಷಾರಾಮಿ ಅಪಾರ್ಟ್ಮೆಂಟ್ ನಲ್ಲಿ ರೇಣು ಅಗರ್ವಾಲ್ ಮತ್ತೆ ಅವರ ಪತಿ ಮತ್ತೆ ಒಬ್ಬ ಮಗ ಅವ್ರ ಜೊತೆ ವಾಸ ಇದ್ರು. ಮತ್ತೆ ಅವರ ಮನೆಯಲ್ಲೇ ಕೆಲಸದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಮತ್ತೆ ಅವರ ಮನೆಯ ಮೇಲ್ಗಡೆಯ ಫ್ಲಾಟ್ ನಲ್ಲಿ ಕೆಲಸದಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಅವರಿಬ್ರು ಸೇರಿ ಈ ಒಂದು ಸಂಚನ ರೂಪಿಸಿರೋದು. ಅಗರ್ವಾಲ್ ಅವ್ರು ಏನಿದ್ರೆ, ಅವರು ತಮ್ಮ ಮಗನ ಜೊತೆ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಮನೆಯಿಂದ ಹೊರಡ್ತಾರೆ. ಸಂಜೆ 6 ಗಂಟೆ ಸುಮಾರಿಗೆ ಅವರು ಮನೆಗೆ ವಾಪಸ್ ಆಗ್ತಾರೆ ಅನ್ನೋದು ಈ ಇಬ್ಬರಿಗೂ ಗೊತ್ತಿತ್ತು. ಇದೇ ಕಾರಣದಿಂದಾಗಿ ಏನ್ ಮಾಡಿದ್ದಾರೆ, ಏನ್ ಕಳೆದ ಒಂದು ಬುಧವಾರ 10 ಗಂಟೆ ಕರೆಕ್ಟ್ ಆಗಿ, ಅಂದ್ರೆ ನಿನ್ನೆ 10 ಗಂಟೆ ಕರೆಕ್ಟ್ ಆಗಿ ಅಗರ್ವಾಲ್ ಅವರು ತಮ್ಮ ಮಗನ ಜೊತೆ ಕಚೇರಿಗೆ ಕೆಲಸಕ್ಕೆ ಅಂತ ತೆರಳಿದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಅವರು ನುಗ್ಗಿದಂತ ಸಂದರ್ಭದಲ್ಲಿ ಏನೊಂದು ರೇಣು ಅಗರ್ವಾಲ್ ಅವರು ಇದ್ರು, ಅವ್ರನ್ನ ಕಟ್ಟಾಕಿದ್ದಾರೆ. ಕುಕ್ಕರ್ನಿಂದ ಅವ್ರ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ನಂತರ ಆಕೆಯನ್ನ ಕಾಲು ಕೈಗಳನ್ನ ಕಟ್ಟಾಕಿ ಕುತ್ತಿಗೆಯನ್ನ ಸೀಳಿ ಒಂದು ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡಿದ ನಂತರ ಅವರು ಮನೆಯನ್ನ ಸಂಪೂರ್ಣವಾಗಿ ಜಾಲಾಡಿ ಮನೆಯಲ್ಲಿರುವಂತ ಎಲ್ಲ ಚಿನ್ನ ಬೆಳ್ಳಿ ವಸ್ತುಗಳು ಮತ್ತೆ ಬೆಲೆ ಬಾಳುವಂತ ವಸ್ತುಗಳು ಮತ್ತೆ ಹಣ ಎಲ್ಲದನ್ನು ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲೂಟಿ ಮಾಡಾದ್ಮೇಲೆ ಕೊನೆಗೆ ಅವರು ಅದೇ ಮನೆಯಲ್ಲಿ ಸ್ನಾನ ಮಾಡಿದ್ದಾರೆ. ತಮ್ಮ ರಕ್ತ ಸಿಕ್ತವಾದ ಬಟ್ಟೆಗಳನ್ನೇನಿದೆ ಅದನ್ನ ಮನೆಯ ಬಾತ್ರೂಮ್ ನಲ್ಲಿ ಬಿಟ್ಟಿದ್ದಾರೆ ಇಬ್ರು ದುಷ್ಕರ್ಮಿಗಳು.
ಆ ರೀತಿ ಕೃತ್ಯ ಎಸಗಿದ ನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿ ಮನೆಯಿಂದ ಹೋಗಿದ್ದಾರೆ. ಆ ದೃಶ್ಯಗಳು CCTV-ನಲ್ಲಿ ಕೂಡ ಸೆರೆಯಾಗಿದೆ. ಏನೊಂದು ಅಗರ್ವಾಲ್ ಅವರು ತಮ್ಮ ಮಗನ ಜೊತೆ ಒಂದು ಕಚೇರಿಗೆ ಹೊರಟ ನಂತರ ಇವರು ಮನೆಗೆ ಎಂಟ್ರಿ ಕೊಟ್ಟಿರೋದು, ಆ ನಂತರ ಸಂಜೆ 5 ಗಂಟೆಯ ಸುಮಾರಿಗೆ ಅವರು ಮನೆಯಿಂದ ಆಚೆಗೆ ಬಂದಿರೋದು, 2 CCTV ಫುಟೇಜ್ ಸಿಕ್ಕಿದೆ. ಮತ್ತೆ ಈ ಯಾರು ಇವರಿಬ್ರು ಕೊಲೆಗಡಕರು ಅಂತ ನೋಡೋದಾದ್ರೆ, ಯಾರು ಅವ್ರ ಮನೆಯಲ್ಲಿ ಕೆಲಸದಲ್ಲಿದ್ರು ಅವ್ರನ್ನ ಈ ಮೂಲತಃ ಅವರು ಜಾರ್ಖಂಡ್ ರಾಜ್ಯದ ರಾಂಚಿ ಅವರು, ಅವ್ರನ್ನ ಒಂದು ಕೋಲ್ಕತ್ತಾ ಮೂಲದ ಒಂದು ಸಂಸ್ಥೆಯಿಂದ ಅವರನ್ನ ಕೆಲಸಕ್ಕೆ ತಗೊಳ್ಳಾಗಿತ್ತು. ಅವರು ಕೆಲಸಕ್ಕೆ ಬಂದು ಸೇರಿದ ಕೆಲವು ದಿನಗಳ ನಂತರ ಈ ಒಂದು ಎಲ್ಲ ಪರಿಶೀಲನೆಯನ್ನ ನಡೆಸಿ ಇಬ್ಬರು ಸೇರಿ ಒಂದು ಕೃತ್ಯ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತೆ ಈ ಒಂದು CCTV ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಅವರು ರಾಂಚಿಗೆ ಪರಾರಿಯಾಗಿರ್ಬೋದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಯಾರೊಂದು ಪರಾರಿಯಾಗಿದ್ದಾರೆ, ಹರ್ಷ ಮತ್ತೆ ಆತನ ಸಹಚರ ರೋಷನ್, ಆ ಇಬ್ಬರನ್ನು ಕೂಡ ಹಿಡಿದು ವಶಕ್ಕೆ ತಗೊಳ್ಳೋದಕ್ಕೆ ಹೈದರಾಬಾದ್ನ ಪೊಲೀಸರು ಇವಾಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. इसी के ऊपर हाँ, तो मैं आई नहीं मिली आज बच्चे को